ಹೆಲೋ ಪೀಪಲ್, ನಮ್ಮ ಪಾಪು ಫಸ್ಟ್ ಬರ್ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡಬೇಕು, ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮಗೆ ತೋಚಿದ ಫಸ್ಟ್ ಐಡಿಯಾನೇ ಈ ಪ್ರೈವೇಟ್ ಥಿಯೇಟರ್. ಈಗ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸ್ ಎಲ್ಲದಕ್ಕೂ ಪ್ರೈವೇಟ್ ಥಿಯೇಟರ್ಸ್ ಅನ್ನೋದು ತುಂಬಾ ಪಾಪ್ಯುಲರ್ ಆಗಿದೆ. ಸೊ ಸೆಲೆಬ್ರೇಷನ್ನ ಪ್ರೈವೇಟ್ ಥಿಯೇಟರಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿ ನಾವು ನಮಗೆ ಹತ್ತಿರದಲ್ಲಿರಬೇಕು, ಹಾಗೆ ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇರಬೇಕು ಅಂತ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸಿಕ್ಕಿದೆ ಈ ಫ್ಲಿಕರ್ ಫ್ಯಾಂಟಸಿ ಅನ್ನೋ ಪ್ರೈವೇಟ್ ಥಿಯೇಟರ್. ಇವರು 3 ಟೈಪ್ಸ್ ಆಫ್ ಪ್ರೈವೇಟ್ ಥಿಯೇಟರ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ: ಸ್ಟ್ಯಾಂಡರ್ಡ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಕಪಲ್ ರೂಮ್ ಅಂತ. ಸ್ಟ್ಯಾಂಡರ್ಡಲ್ಲಿ 10 ಮೆಂಬರ್ಸ್ನ ಅಲೋ ಮಾಡ್ತಾರೆ, ಎಕ್ಸಿಕ್ಯೂಟಿವ್ನಲ್ಲಿ 15 ಮೆಂಬರ್ಸ್ನ ಅಲೋ ಮಾಡ್ತಾರೆ. ಇವರು ಡೆಕಾರ್ ಜೊತೆಲಿ ಫಾಗ್ ಎಂಟ್ರಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಕೇಕ್ ಅಂಡ್ ಫೋಟೋಗ್ರಫಿ ಸರ್ವಿಸಸ್ ಕೂಡ ಇದೆ. ನಾವು ಫಾಗ್ ಎಂಟ್ರಿ ಜೊತೆಲಿ ಎಂಟರ್ ಆಗಿ ಕೇಕ್ನ ಕಟ್ ಮಾಡಿ ಹಾಗೆ ಸ್ವಲ್ಪ ಫೋಟೋಸ್ನ ತಗೊಂಡು ಸ್ವಲ್ಪ ಪಾಪು ವಿಡಿಯೋಸ್ನೆಲ್ಲ ನೋಡಿ ನಮ್ಮ ಸೆಲೆಬ್ರೇಷನ್ನ ಮುಗಿಸಿದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ಎಫರ್ಟ್ಲೆಸ್ ಆಗಿ ಯಾವುದೇ ತೊಂದರೆ ಇಲ್ಲದೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅನ್ನಿಸ್ತು. ನೀವು ಯಾರಾದರೂ 10 to 15 ಮೆಂಬರ್ಸ್ ಒಳಗಡೆ ಸೆಲೆಬ್ರೇಷನ್ಸ್ ಇದೆ, ಸಣ್ಣ ಪುಟ್ಟ ಸೆಲೆಬ್ರೇಷನ್ಸ್ ಅಂದರೆ ಈ ಥರ ಪ್ರೈವೇಟ್ ಥಿಯೇಟರ್ಸ್ ಅನ್ನೋದು ತುಂಬಾ ಒಳ್ಳೆ ಆಪ್ಷನ್ ಆಗುತ್ತೆ. ಹಾಗೆ ನಮ್ಮ ಪಾಪು ಕೂಡ ತುಂಬಾ ಕಂಫರ್ಟಬಲ್ ಆಗಿದ್ದ, ಯಾವುದೇ ಇರಿಟೇಷನ್ ಇಲ್ಲದೆ ತುಂಬ ಚೆನ್ನಾಗಿ ಬಲೂನ್ಸ್ ಎಲ್ಲ ಇಟ್ಕೊಂಡು ಆಟ ಆಡ್ಕೊಂಡು ತುಂಬ ಖುಷಿಯಾಗಿದ್ದ. ಸೊ ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್, ಅಲ್ಲಿ ಫುಡ್ನ ಕೂಡ ಆರ್ಡರ್ ಮಾಡ್ಕೋಬೋದು ನೀವು. ಹಾಗೆ ನನ್ನ ಔಟ್ಫಿಟ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲಿಂಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿ, ನಿಮ್ಮ DM ಗೆ ಲಿಂಕ್ ಕಳಿಸ್ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.